Praise the Lord. Hi, everybody. Welcome back to the next session on trigonometric functions. Dear students, in the previous video, we've solved many challenging questions from the miscellaneous exercise. Today, we are going to solve one of the most challenging questions from the chapter, and we will conclude the topic of trigonometry. Make sure you watch the video completely. ಈ ವಿಡಿಯೋದಲ್ಲಿ ಬರುವಂಥ ಪ್ರಾಬ್ಲಮ್ಸ್ನು ನಾವು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ನ ಎಕ್ಸಾಮಲ್ಲಿ ಕೂಡ ತುಂಬ ಸರಿ ಕೇಳಿದ್ದಾರೆ. ಕೆಲವು 5 ಮಾರ್ಕ್ ಕ್ವೆಶನ್ಸ್ ಆಗಿರೋದ್ರಿಂದ ಗಮನವಿಟ್ಟು ನೋಡಿ. ಖಂಡಿತವಾಗ್ಲೂ ನಿಮಗೆ ಈ ಪ್ರಾಬ್ಲಮ್ಸು ಈಸಿಯಾಗಿ ಕಾಣುತ್ತೆ, ಪ್ರೊವೈಡೆಡ್ ಯು ನೋ ಆಲ್ ದಿ ರಿಕ್ವೈರ್ಡ್ ಫಾರ್ಮುಲಾಸ್. ಓಕೆ, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವೆಶ್ಚನ್. ಸೊ ಹಿಯರ್ ಕಮ್ಸ್ ಅವರ್ ಫಸ್ಟ್ ಕ್ವೆಶ್ಚನ್. ಫೈಂಡ್ ದ ವ್ಯಾಲ್ಯೂ ಆಫ್ tan pi by 8. ಓಕೆ, ಸೊ ಡೈರೆಕ್ಟಾಗಿ ಕನ್ಕ್ಲೂಷನ್ಗೆ ಸೊಲ್ಯೂಷನ್ಗೆ ಹೋಗೋಣ. ಲೆಟ್ ಎ ಈಸ್ ಈಕ್ವಲ್ ಟು ಪೈ ಬೈ 8 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ದೆನ್ ಇಫ್ ಐ ಪುಟ್ ಎ ಈಸ್ ಈಕ್ವಲ್ ಟು ಪೈ ಬೈ 8, ದೆನ್ 2 ಟೈಮ್ಸ್ ಆಫ್ ಎ ಏನಾಗುತ್ತೆ? 2 ಟೈಮ್ಸ್ ಆಫ್ ಪೈ ಬೈ 8 ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ 2 1s 2 2s ಕ್ಯಾನ್ಸಲ್ ಆದರೆ ಪೈ ಬೈ 4 ಆಗುತ್ತೆ. ಓಕೆ, ದೇರ್ ಫೋರ್ ನಾವು ಲೆಟಸ್ ಕನ್ಸಿಡರ್, ಏನು ಕನ್ಸಿಡರ್ ಮಾಡೋಣ ಅಂತಂದರೆ tan 2a. ನಮ್ಮೆಲ್ಲರಿಗೂ ಟ್ಯಾನ್ ಕಾಂಪೌಂಡ್ ಆ್ಯಂಗಲ್ಸ್ ಫಾರ್ಮುಲಾ ಗೊತ್ತು. ಸೊ tan 2a ಫಾರ್ಮುಲಾ ಇಸ್ ನಥಿಂಗ್ ಬಟ್ 2 tan a ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ a ಅಂತ. ಓಕೆ, ದೇರ್ ಫೋರ್ tan 2 ಟೈಮ್ಸ್ a ಅಂದರೆ ಏನು? ಇದನ್ನು ತಗೊಳ್ತೀನಿ, ಪೈ ಬೈ 4. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ tan a. ವಾಟ್ ಈಸ್ a? ಪೈ ಬೈ 8. ಸೊ 2 ಟೈಮ್ಸ್ tan ಪೈ ಬೈ 8 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಪೈ ಬೈ 8. ಓಕೆ, ನಾವು ನಮ್ಮೆಲ್ಲರಿಗೂ ಗೊತ್ತು ಟ್ಯಾನ್ ಪೈ ಬೈ 4 ಅಂದರೆ ಏನು? ಟ್ಯಾನ್ 45 ಡಿಗ್ರೀಸ್. ವಿ ನೋ ಟ್ಯಾನ್ 45 ಡಿಗ್ರೀಸ್ ಈಸ್ ನಥಿಂಗ್ ಬಟ್ 1. ಕರೆಕ್ಟ್ ತಾನೆ? ಸೊ ಸಿನ್ಸ್ ಟ್ಯಾನ್ ಪೈ ಬೈ 4 ಇಸ್ ಈಕ್ವಲ್ ಟು 1, ಲೆಟ್ ಮೀ ಸಬ್ಸ್ಟಿಟ್ಯೂಟ್. ದೇರ್ ಫೋರ್ 1 ಇಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ? 2 ಟೈಮ್ಸ್ ಆಫ್ ಟ್ಯಾನ್ ಪೈ ಬೈ 8, ಓಕೆ, ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಪೈ ಬೈ 8 ಸಿಗುತ್ತೆ. ಓಕೆ, ಸೊ ಈಗೇನು ಮಾಡ್ತೀವಿ ಅಂತಂದರೆ ನಾವು ಲೆಟ್ ಮಿ ಪುಟ್ ಟ್ಯಾನ್ ಆಫ್ ಪೈ ಬೈ 8 ಈಸ್ ಈಕ್ವಲ್ ಟು, ಸುಮ್ಮನೆ ಸಬ್ಸ್ಟಿಟ್ಯೂಷನ್ಗೆ ಮಾತ್ರ. ಓಕೆ, ಲೆಟ್ ಮಿ ಪುಟ್ ಟ್ಯಾನ್ ಆಫ್ ಪೈ ಬೈ 8 ಈಸ್ ನಥಿಂಗ್ ಬಟ್ ಎಮ್ ಅಂತ ಒಂದು ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಐ ಆಮ್ ಟೇಕಿಂಗ್ ಟ್ಯಾನ್ ಆಫ್ ಪೈ ಬೈ 8 ಈಸ್ ಈಕ್ವಲ್ ಟು ಎಮ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ದೇರ್ ಫೋರ್ 1 ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ ಟ್ಯಾನ್ ಪೈ ಬೈ 4 ಅಂದರೆ ಎಮ್ಮು ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಆಗುತ್ತೆ. ಓಕೆ, ದೇರ್ ಫೋರ್ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಯು ವಿಲ್ ಗೆಟ್ 1 ಮೈನಸ್ ಎಮ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ 2m. ಓಕೆ, ಸೊ ಈಗ ಇರೋದನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಗೊಬಂದರೆ ದೇರ್ ಫೋರ್ 0 ಈಸ್ ನಥಿಂಗ್ ಬಟ್ 2m ಪ್ಲಸ್ ಆಫ್ ಎಮ್ ಸ್ಕ್ವೇರ್ ಮೈನಸ್ 1 ಬರುತ್ತೆ. ಆರ್ you can write the same statement as ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ, ಎಮ್ ಸ್ಕ್ವೇರ್ ಪ್ಲಸ್ 2m ಮೈನಸ್ 1 ಈಸ್ ಈಕ್ವಲ್ ಟು 0. ಓಕೆ, ಸೊ ನೌ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್. ಇದನ್ನು ನಾವು ಫಾರ್ಮುಲಾ ಯೂಸ್ ಮಾಡ್ತೀನಿ. ವಿ ನೋ ಎಮ್ ಇಸ್ ಈಕ್ವಲ್ ಟು, ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮುಲಾ ಮೆಥಡ್ ತೊಗೊಳಕ್ಕಾದರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ತಗೊಳ್ತೀವಿ. ಕರೆಕ್ಟಾ? ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ಬಿ ಅಂದರೆ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಇಸ್ 1, ಸಿ ವ್ಯಾಲ್ಯೂಸ್ ಮೈನಸ್ 1. ಇದಕ್ಕೆ ನಿಮಗೆ ಓವರ್ ಎಕ್ಸ್ಪ್ಲನೇಷನ್ ಬೇಕಿಲ್ಲ, ಬಿಕಾಸ್ ಯು ಆಲ್ರೆಡಿ ನೋ ದಿಸ್ ಇಸ್ ಫ್ರಮ್ ದಿ 10th ಸ್ಟ್ಯಾಂಡರ್ಡ್ ಕ್ಲಾಸಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಇಂಟು ಎ ವ್ಯಾಲ್ಯೂ ಇಸ್ 1. ಓಕೆ, ಸೊ ಇದನ್ನು ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇದು 2 ಸ್ಕ್ವೇರ್ 4 ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 4 1s 4 ಡಿವೈಡೆಡ್ ಬೈ, ಓಕೆ, 2 1s 2. ಓಕೆ, ರೈಟ್. ಸೊ ನೆಕ್ಸ್ಟ್ ಏನಾಗುತ್ತೆ? ಜಸ್ಟ್ ಲುಕ್ ಹಿಯರ್, ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ನೆಕ್ಸ್ಟ್ ಪೇಜಲ್ಲಿ ಬರಿತಾ ಇದ್ದೀನಿ. ಸೊ ಎಮ್ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 4 8 ಆಗುತ್ತೆ ಡಿವೈಡೆಡ್ ಬೈ 2. ಓಕೆ, ಸೊ ದಿಸ್ ಇಸ್ ಎಮ್ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 8ನ ನಾನು 4 2s ಬರೀತೀನಿ ಡಿವೈಡೆಡ್ ಬೈ 2 ಆಗುತ್ತೆ. ದೇರ್ ಫೋರ್ ಎಮ್ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ಈ 4 2 ರೂಟಿಂದ ಹೊರಗಡೆ ಬಂದರೆ 2 ಆಗುತ್ತೆ. ಸೊ 2 ರೂಟ್ 2 ಡಿವೈಡೆಡ್ ಬೈ 2. ಈಗ
I will take 2 common into numerator. So 2 common ತೆಗೆದ್ರೆ ನನಗೇನು ಉಳಿಯುತ್ತೆ -1 ಪ್ಲಸ್ ಆರ್ ಮೈನಸ್ √2 ಡಿವೈಡೆಡ್ ಬೈ 2. ಸೊ ಈಗೇನಾಗುತ್ತೆ 2 and 2 gets cancels. Therefore ನಮಗೆ m ವ್ಯಾಲ್ಯೂ ಏನು ಬರುತ್ತೆ -1 ಪ್ಲಸ್ ಆರ್ ಮೈನಸ್ √2 ಸಿಗುತ್ತೆ. ಓಕೆ, ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ ಎಮ್. ಬಟ್ ಆ್ಯಕ್ಚುಲಿ ಎಮ್ ಅಂದರೆ ಏನು ನಮಗೆ ನೆನಪಿರಬೇಕು. ಎಮ್ ಅಂದರೆ ನಾನು ಕನ್ಸಿಡರ್ ಮಾಡಿದ್ದು tan π/8 ಅಂತ. ಓಕೆ, ದೇರ್ ಫೋರ್ ಪ್ಲೀಸ್ ನೋಟ್ ಡೌನ್ ದಿ ಸ್ಟೆಪ್. ನಮಗೇನು ಸಿಗುತ್ತೆ tan ಆಫ್ π/8 ಈಸ್ ನಥಿಂಗ್ ಬಟ್ -1 ಪ್ಲಸ್ ಆರ್ ಮೈನಸ್ √2. ಆ್ಯಕ್ಚುಲಿ ಇಲ್ಲಿಗೆ ಸೊಲ್ಯೂಷನ್ ಇನ್ನೂ ಮುಗ್ದಿಲ್ಲ. ಬಿಕಾಸ್ ದ ರೀಸನ್ ಇಸ್ ಸಿನ್ಸ್ π/8 ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. π/8 ವ್ಯಾಲ್ಯೂ ವಿಲ್ ಬಿ ಇನ್ ದಿ ಫಸ್ಟ್ ಕ್ವಾಡ್ರೆಂಟ್. ಬಿಕಾಸ್ π/4 ಅಂದರೆ 45 ಡಿಗ್ರೀಸ್. ಸೊ π/8 ಅಂದರೆ 22.5 ಡಿಗ್ರೀಸ್ ಬರುತ್ತೆ. ಸೊ ಡೆಫಿನೆಟ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರೋದ್ರಿಂದ tan ಆಫ್ π/8 ಈಸ್ ಆಲ್ವೇಸ್ ಪಾಸಿಟಿವ್. ಯಾವಾಗ ಆಲ್ವೇಸ್ ಅಂದರೆ ಈ ಕೇಸಲ್ಲಿ ಮಾತ್ರ, ಏಕೆಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರೋದ್ರಿಂದ tan ಆಫ್ π/8 ವಿಲ್ ಬಿ ಪಾಸಿಟಿವ್. ಸೊ ಪಾಸಿಟಿವ್ ಬರ್ತಾ ಇರೋದ್ರಿಂದ ಏನಾಗುತ್ತೆ, ನಾವು ವಿ ನೋ √2 ವ್ಯಾಲ್ಯೂ ಇಸ್ 1 ಪಾಯಿಂಟ್ ಸಮಥಿಂಗ್. ಇದು ನೆಗೆಟಿವ್ ಆದರೆ ದಿಸ್ ವಿಲ್ ಆಲ್ಸೋ ಬಿ ನೆಗೆಟಿವ್. ದೇರ್ ಫೋರ್ tan ಆಫ್ π/8 ಓಕೆ ಈಸ್ ನಥಿಂಗ್ ಬಟ್ -1 ಪ್ಲಸ್ √2 ಈಸ್ ಅಲೌಡ್. ದಿಸ್ ಇಸ್ ದ ಓನ್ಲಿ ವ್ಯಾಲ್ಯೂ ವಿಚ್ ಇಸ್ ಅಲೌಡ್. ಯಾಕೆಂತಂದರೆ ಇನ್ ಕೇಸ್ -1 ಮೈನಸ್ ಆಫ್ √2 ತಗೊಂಡ್ರೆ tan ಆಫ್ π/8 ವಿಲ್ ಬಿ ನೆಗೆಟಿವ್. ದಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಫಸ್ಟ್ ಕ್ವಾಡ್ರೆಂಟ್ ಬಿಕಾಸ್ ಫಸ್ಟ್ ಕ್ವಾಡ್ರೆಂಟ್ tan is positive. Okay, therefore this will be the final answer. tan π/8 is equal to -1 plus √2 ಅಂತ ಬರೀಬೋದು. or the same thing can be written as tan π/8 is nothing but √2 minus 1 ಅಂತ ಬರೀರಿ, ಚೆನ್ನಾಗಿ ಕಾಣಿಸುತ್ತೆ. Now we can frame it. That will be the final answer for this particular question. ಓಕೆ, ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ಮಾಡುವಂಥ ಎಲ್ಲ ಕ್ವೆಶ್ಚನ್ನು ಚಾಲೆಂಜಿಂಗ್ ಕ್ವೆಶ್ಚನ್ಸ್ ಇರುತ್ತೆ. ಸೊ ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್ ಕ್ಲಿಯರ್ಲಿ. ಓಕೆ, ಫೈನ್. ಸೊ ದಟ್ ವಾಸ್ ಅ ಗುಡ್ ಸ್ಟಾರ್ಟ್ ಫಾರ್ ದಿ ಚಾಲೆಂಜಿಂಗ್ ಕ್ವೆಶ್ಚನ್ ಆಫ್ ದಿ ಫಸ್ಟ್ ಒನ್. ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್. So here comes the second question. We have to prove that sin 3x plus sin 2x minus sin x is equal to 4 sin x into cos x by 2 into cos 3x by 2 ಅಂತ ಪ್ರೂವ್ ಮಾಡಬೇಕು. ಸೊ ರೆಗ್ಯುಲರ್ ಪ್ರೋಸೆಸ್. ಲೆಟ್ ಮಿ ಕನ್ಸಿಡರ್ ದಿ LHSನ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಗ್ರೂಪ್ ಮಾಡ್ತಾ ಇದ್ದೀನಿ. ಏನಂತಂದರೆ ಲೆಟ್ ಮಿ ಗ್ರೂಪ್ sin 3x ಮೈನಸ್ sin x. ಸೊ ಇದನ್ನು ಒಂದು ಗ್ರೂಪ್ ಮಾಡಿ ಐ ವಿಲ್ ಕೀಪ್ sin ಆಫ್ 2x as it is. ಸೊ ಇದನ್ನು ಸೈಡಲ್ಲಿ ಹಾಗೆ ಇಟ್ಟಿರ್ತೀನಿ. ನಾವು ದಿಸ್ ಲುಕ್ಸ್ ಲೈಕ್ sin c ಮೈನಸ್ sin d. ನಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಖಂಡಿತವಾಗ್ಲೂ ನಿಮ್ಗೆ ನೆನಪೇ ಇದೆ. ಸೊ ಏನಂದರೆ sin c ಮೈನಸ್ sin d is 2 cos c plus d by 2 into sin c minus d by 2. Let us use this formula now. Okay, so this will be 2 times cos c plus d. c ಅಂದರೆ 3x plus x divided by 2 into sin. Okay, into sin c minus d ಅಂದರೆ 3x minus x divided by 2. So transformation formula use ಮಾಡಾಯಿತು. This term sin 2x keep it as it is. Okay, now this is nothing but let us simplify. So this is 2 times of cos 3x plus x is 4x. 4x by 2 would be 2x. Okay, into sin 3x minus x would be 2x. 2x by 2 would be this sin ಇದೆ simply sin x. ಓಕೆ, ಪ್ಲಸ್ ಇದೇನಾಗುತ್ತೆ sin 2x ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತಿದೆಯಲ್ಲ? ಈಗ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ. ದಿಸ್ ಇಸ್ ನಥಿಂಗ್ ಬಟ್ ಈಗ ಈ ಟರ್ಮ್ನ ಹಾಗೆ ಇಟ್ಕೊಡಿ. 2 times ಆಫ್ cos 2x ಇಂಟು sin x ಹಾಗೆ ಇಟ್ಕೊಳ್ತೀನಿ. ಪ್ಲಸ್ ಆಫ್ now this looks like sin 2 theta ಅಥವಾ sin 2a using the multiple angles. So sin 2a is nothing but 2 sin a into cos a. ನೆನಪಿದೆಯಾ? ಸೊ ಇಟ್ ಇಸ್ 2 times of sin a ಅಂದರೆ x into cos a. ನೆನಪಿದೆ ತಾನೆ? ಬಿಕಾಸ್ ವಿ ಆರ್ ಯೂಸಿಂಗ್ ದಿ ಮಲ್ಟಿಪಲ್ ಆ್ಯಂಗಲ್. ಸೊ ಮಲ್ಟಿಪಲ್ ಆ್ಯಂಗಲ್ ಏನು? sin 2 theta ಇಸ್ ನಥಿಂಗ್ ಬಟ್ 2 sin theta into cos theta ಯೂಸ್ ಮಾಡ್ಬೋದು. ಸೊ theta ಬದಲು ಇಲ್ಲಿ x ಇದೆ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ನಾವು ಇನ್ ಬೋತ್ ದ ಟರ್ಮ್ಸ್ 2 ಕಾಮನ್ ಇದೆ. ಸೊ 2 ತೆಗಿಬೋದು. ನೆಕ್ಸ್ಟ್ ಜೊತೆಗೆ sin x ಕೂಡ ಕಾಮನ್ ಇದೆ. sin x ಕೂಡ ಹೊರಗಡೆ ತೆಗೆಯೋಣ. ಓಕೆ, ಸೊ ನಮ್ಗೆ ಉಳಿಯೋದೇನು ಅಂತಂದರೆ
ಇಲ್ಲಿಂದ ನಮಗೆ ಜಸ್ಟ್ ಲುಕ್ ಹಿಯರ್, ಇಲ್ಲಿಂದ ನಮ್ಗೆ ಉಳಿಯೋದು ಬರೀ ಕಾಸ್ 2x ಮಾತ್ರ, ಈ ಕಡೆ ಉಳಿಯೋದು ಕಾಸ್ x ಕೂಡ. ಓಕೆ, ಸೊ ದಿಸ್ ವಿಲ್ ಬಿ ಕಾಸ್ 2x plus cos x. So this completes this step. Next step, what happens? This is nothing but 2 times of sin x, keep it as it is. Now this looks like cos c plus cos d. Okay, so again you will use the transformation formula. What is cos c plus cos d? Yes, so it would be 2 times cos c plus d by 2 into cos c minus d by 2. So using this formula, we will be getting 2 times of cos c plus d ಅಂದ್ರೇನು 2x plus x divided by 2 into again cos c minus d ಅಂದರೆ 2x minus x divided by 2. Okay, so simplify ಮಾಡೋಣ. This is nothing but 2 times sin x into this will be 2 times cos 2x plus x ಏನು 3x ಆಗುತ್ತೆ. 3x by 2 ಅಂದರೆ 3x by 2ನೇ ಬರುತ್ತೆ, ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇಂಟು ಕಾಸ್ ಆಫ್ 2x ಮೈನಸ್ ಎಕ್ಸ್ ವಿಲ್ ಬಿ ಸಿಂಪ್ಲಿ ಎಕ್ಸ್ ಬೈ 2. ಓಕೆ, ಸೊ ಇದನ್ನು ನಾವು ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮ್ ಬರೆಯೋದಾದರೆ 2 ಇಂಟು 2 ವುಡ್ ಬಿ 4. ಓಕೆ, ಈ ಸೈನ್ ಎಕ್ಸ್ನ ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟು ಫಸ್ಟ್ ಕಾಸ್ ಎಕ್ಸ್ ಬೈ 2 ಬರ್ತೀನಿ. ಸೊ ಇಟ್ ಈಸ್ ಕಾಸ್ ಆಫ್ ಎಕ್ಸ್ ಬೈ 2. ಓಕೆ, ಇಂಟು ಇನ್ನೊಂದು ಟರ್ಮ್ ಇದೆ ವಿಚ್ ಇಸ್ ಕಾಸ್ ಆಫ್ 3x by 2. Okay, now you can see here, this is actually what I wanted. ಓಕೆ, ಗೊತ್ತಾಗ್ತಿದೆಯಾ? ಸೊ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿದೆ, ನಮ್ಗೆ ಆರ್ ಎಚ್ ಎಸ್ ಏನು ಬರಬೇಕಾಗಿದ್ದೋ ಅದು ಬಂದಾಗಿದೆ. ಸೊ ಐ ಆಮ್ ಗೋನ್ ಟು ಸೇ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆ್ಯಂಡ್ ದ ಕ್ವೆಶ್ಚನ್ ವುಡ್ ಬಿ ಹೆನ್ಸ್ ಪ್ರೂವ್ಡ್. ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನು. ಯೂಶ್ವಲಿ ಈ ಕ್ವೆಶ್ಚನ್ ಕೊಟ್ಟರೆ 5 ಮಾರ್ಕ್ ಕ್ವೆಶ್ಚನ್ಸ್ ಇರುತ್ತೆ. ಓಕೆ, ಸೊ ಪ್ಲೀಸ್ ಬಿ ಕೇರ್ಫುಲ್. ಈ ಥರ ಕ್ವೆಶ್ಚನ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ನೀವು ಮಾರ್ಕ್ಸ್ನ ಮಿಸ್ ಮಾಡ್ಕೋಬಾರ್ದು. ಓಕೆ, so that was the second question. Let's take up the next one. Dear students, this is our next question. Prove that sin 10 degrees into sin 30 degrees into sin 50 degrees into sin 70 degrees is equal to 1 by 16 ಅಂತ. ಈ ಕ್ವೆಶ್ಚನ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಆದರೆ ಪಿ ಯು ಬೋರ್ಡ್ ಬಿಟ್ಟಿರುವಂಥ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಬ್ಯಾಂಕಲ್ಲಿ ಈ ಕ್ವೆಶ್ಚನ್ನು ಅದು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸಿಮಿಲರ್ 4 ಕ್ವೆಶ್ಚನ್ನ 5 ಮಾರ್ಕ್ ಕ್ವೆಶ್ಚನ್ ಆಗಿ ಕೇಳಿದ್ದಾರೆ. ಓಕೆ, ಸೊ ದೆರ್ ಇಸ್ ನೋ ಚಾನ್ಸ್ ದಟ್ ಯು ವಿಲ್ ಫೈಂಡ್ ದಿಸ್ ಕ್ವೆಶ್ಚನ್ ಇನ್ ದ ಫಸ್ಟ್ ಬಿ ಯು ಸಿ ಟೆಕ್ಸ್ಟ್ ಬುಕ್. ಆದರೆ ಕ್ವೆಶ್ಚನ್ ಬ್ಯಾಂಕಲ್ಲಿ ಇರೋದ್ರಿಂದ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಲೆಟ್ ಅಸ್ ಸಾಲ್ವ್ 1 ಕ್ವೆಶ್ಚನ್. ಇದಕ್ಕೆ ಸಂಬಂಧಪಟ್ಟ 3 ಕ್ವೆಶ್ಚನ್ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ರೈಟಿಂಗ್ ದಿಸ್. ಸೊ ಎಲ್ ಎಚ್ ಎಸ್ ಏನಿದೆ, ಐ ಹ್ಯಾವ್ ಟು ಪ್ರೂವ್ ದಟ್ ಸೈನ್ 10 ಡಿಗ್ರೀಸ್ ಇಂಟು ಸೈನ್ 30 ಡಿಗ್ರೀಸ್ ಇಂಟು ಸೈನ್ 50 ಇಂಟು ಸೈನ್ 70 ಡಿಗ್ರೀಸ್ 1 by 16 ಅಂತ ಪ್ರೂವ್ ಮಾಡಬೇಕಂತೆ. ನಾವು ವಾಟ್ ಈಸ್ ಎಲ್ ಎಚ್ ಎಸ್ ನಾವು ಹೇಗೆ ಬೇಕಾದ್ರೂ ಬರ್ಕೋಬೋದು. ನಾವು ಐ ಆಮ್ ಗೋನ್ ಟು ರೈಟ್ ದಿಸ್ ಆ್ಯಸ್ ಸೈನ್ 30 ಡಿಗ್ರೀಸ್. ಸೊ ಸೈನ್ 30 ಡಿಗ್ರೀಸ್ ಇದೆ, ಆಮೇಲೆ ನೆಕ್ಸ್ಟು ಸೈನ್ 10 ಡಿಗ್ರೀಸ್ ಇದೆ. ನಾವು ನೆಕ್ಸ್ಟು ಸೈನ್ 70 ಡಿಗ್ರೀಸ್ ಫಸ್ಟ್ ಬರ್ಕೊಂಡು ನೆಕ್ಸ್ಟು ಸೈನ್ 50 ಡಿಗ್ರೀಸ್ ಬರ್ಕೊಳ್ತೀನಿ. Is it clear? So sin 30 into sin 10 into sin 70 into sin 50 degrees ಬರ್ಕೊಳ್ತೀನಿ. ಈಗ now this is nothing but we all know what is sin 30 degrees. Sin 30 degrees is nothing but 0 1 by 2. ಸೊ ಈ ವ್ಯಾಲ್ಯೂ ನಮಗೆ ಡೈರೆಕ್ಟಾಗಿ ಗೊತ್ತು, ಬರೆದುಬಿಡಿ. sin 10 degrees I don't know, so keep it as it is. ಓಕೆ, ನಾವು ಈ sin 70 ಡಿಗ್ರೀಸ್ನ ನಾನು ಏನು ಮಾಡ್ತೀನಿ, I can write it as 60 degrees plus 10 degrees. ಓಕೆ, ನಾವು ನೆಕ್ಸ್ಟ್ ಈ ಕ್ವೆಶ್ಚನ್ ಯಾವ್ದು ದೇರ್ ಆರ್ ಮೆನಿ ಮೆಥಡ್ಸ್ ಟು ಸಾಲ್ವ್ ದಿಸ್ ಕ್ವೆಶ್ಚನ್ಸ್, ಬಟ್ ಇದು ಸಿಂಪಲ್ ಮೆಥಡ್ ಆಗಿರೋದ್ರಿಂದ ನಾನು ಈ ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಮೆಥಡ್ ಕೂಡ ಫಾಲೋ ಮಾಡ್ಬೋದು. ಓಕೆ, ಸೊ 70 ಡಿಗ್ರೀಸ್ನ 60 + 10 ಅಂತ ಬರ್ಕೊಳ್ತೀನಿ. 50 ಡಿಗ್ರೀಸ್ನ 60 - 10 ಅಂತ ಬರ್ಕೊಳ್ತೀನಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಇದು ಸೈನ್ 10 ಡಿಗ್ರೀಸ್ ಇದೆ, ಇರಲಿ ಬಿಡಿ. ನಾವು ದಿಸ್ ಯು ಕ್ಯಾನ್ ಗ್ರೂಪ್ ಇಟ್. ಆ್ಯಕ್ಚುಲಿ ಈ ಸ್ಟೆಪ್ ಬರೀ ಅವಶ್ಯಕತೆ ಇಲ್ಲ, ಆದರೂ ಬರೆಯೋಣ. ಸೈನ್ 60 degrees plus 10 degrees ಇಂಟು ಸೈನ್ 60 degrees minus 10 degrees ಅಂತ. ಆ್ಯಕ್ಚುಲಿ ದಿಸ್ ಲುಕ್ಸ್ ಲೈಕ್ ಸೈನ್ a plus b ಇಂಟು ಸೈನ್ a minus b. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಸೈನ್ ಆಫ್ 10 degrees ಹಾಗೆ ಇದೆ. ಇದಕ್ಕೆ ನಾನು ನಿಮ್ಗೊಂದು ಫಾರ್ಮುಲಾ ಕೊಟ್ಟಿದ್ದೆ. ಸೈನ್ ಆಫ್ a plus b ಇಂಟು ಸೈನ್ ಆಫ್ a minus b ಈಸ್ ಸೈನ್ ಸ್ಕ್ವೇರ್ a ಮೈನಸ್ ಸೈನ್ ಸ್ಕ್ವೇರ್ b ಅಂತ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಫಾರ್ಮುಲಾ. ನಿಮಗೆ ಪ್ರೀವಿಯಸ್ಲಿ ಒಂದು ಪ್ರಾಬ್ಲಮ್ ಎಕ್ಸಸೈಸಲ್ಲಿ 3.3 ಈ ಫಾರ್ಮುಲಾ ಕೊಟ್ಟಿದ್ದೆ. ಸೊ ಸೈನ್ ಸ್ಕ್ವೇರ್ ಆಫ್ a plus b ಇಂಟು ಸೈನ್ ಆಫ್ a plus b ಇಂಟು ಸೈನ್ ಆಫ್ a minus b ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ a ಮೈನಸ್ ಸೈನ್ ಸ್ಕ್ವೇರ್ b. b ಅಂದರೆ ಇಲ್ಲಿರೋದು
10 ಡಿಗ್ರೀಸ್. ಗೊತ್ತಾಗ್ತಿದೆಯಾ? ಸೊ ಈ ಫಾರ್ಮುಲಾ ಹೇಗೆ ಬಂತು ಅಂತ ದಯವಿಟ್ಟು ನಿಮಗೆ ಗೊತ್ತಿರಬೇಕು. ಓಕೆ ಫೈನ್. ಸೊ ಫಾರ್ಮುಲಾ ಕೊಟ್ಟಿದ್ದೀನಿ, ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತ ನೋಟ್ ಮಾಡ್ಕೊಳ್ಳಿ. ನಾವು ದಿಸ್ ವಿಲ್ ಬಿಕಮ್ ಹಾಫ್ ಇಂಟು ಸೈನ್ 10 ಡಿಗ್ರೀಸ್ ಆಗುತ್ತೆ, ಹಾಗೆ ಇರಲಿ ಬಿಡಿ. ಓಕೆ ನಾವು ದಿಸ್ ಇಸ್ ಆ್ಯಕ್ಚುಲಿ ಸೈನ್ 60 ಡಿಗ್ರೀಸ್. ಸೈನ್ 60 ಇದೇನು √3/2 ನೆನಪಿದೆಯಲ್ಲ. ಸೊ √3/2 ಹೋಲ್ ಸ್ಕ್ವೇರ್ ಮೈನಸ್ ದಿಸ್ ಇಸ್ ಸೈನ್ ಸ್ಕ್ವೇರ್ 10 ಡಿಗ್ರೀಸ್ ಇದೆ. ಸೊ 10 ಡಿಗ್ರೀಸ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಇಟ್ಬಿಡಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಹಾಫ್ ಇಂಟು ಸೈನ್ 10 ಡಿಗ್ರೀಸ್ ಇಂಟು √3/2 ಹೋಲ್ ಸ್ಕ್ವೇರ್ ತೊಗೊಂಡ್ರೆ √3 ಸ್ಕ್ವೇರ್ ಇಸ್ 3, 2 ಸ್ಕ್ವೇರ್ ಇಸ್ 4 ಮೈನಸ್ ಸೈನ್ ಸ್ಕ್ವೇರ್ 10 ಡಿಗ್ರೀಸ್ ಆಗುತ್ತೆ. ಇದು ಪ್ರಾಪರ್ ಸಿಂಪ್ಲಿಫಿಕೇಷನು, ಇದರಲ್ಲೇನು ಡೆಫಿನೆಟ್ಲಿ ನಿಮಗೆ ಡೌಟ್ ಬರೋದಿಲ್ಲ. ಓಕೆ ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೆಪ್ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಸೈನ್ 10 ಡಿಗ್ರೀಸ್ ಇಂಟು ಲೆಟ್ ಮಿ ಟೇಕ್ ದಿ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎರಡಕ್ಕೂ ಎಲ್ ಸಿ ಎಮ್ ಡಿನಾಮಿನೇಟರ್ 4 ಆಗುತ್ತೆ. ಸೊ ಇಟ್ ಇಸ್ 3 ಮೈನಸ್ ಕ್ರಾಸ್ ಮಲ್ಟಿಪ್ಲೈ 4 ಇಂಟು ಸೈನ್ ಸ್ಕ್ವೇರ್ 10 ಡಿಗ್ರೀಸ್ ಆಯಿತು. ಏನು ಮಾಡಿದೆ? ಜಸ್ಟ್ ಎಲ್ ಸಿ ಎಮ್ ತೊಗೊಂಡೆ. ಸೊ ಇಲ್ಲಿ ಬೇರೆ ಏನು ವರ್ಕ್ ಇಲ್ಲ. ನೆಕ್ಸ್ಟ್ ವಾಟ್ ವಿಲ್ ಡೂ ಇಟ್ ಇಸ್, ಲೆಟ್ ಮಿ ರೈಟ್ ದಿಸ್ 1/2 ಆ್ಯಸ್ ಇಟ್ ಈಸ್. ಐ ವಿಲ್ ಟೇಕ್ ದಿಸ್ ಸೈನ್ 10 ಡಿಗ್ರೀಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಲ್ಲೇನು ಸಿಗುತ್ತೆ, 3 ಟೈಮ್ಸ್ ಆಫ್ ಸೈನ್ 10 ಡಿಗ್ರೀಸ್ ಮೈನಸ್ 4 ಟೈಮ್ಸ್ ಆಫ್ ಸೈನ್ ಸ್ಕ್ವೇರ್ ಜೊತೆ ಇನ್ನೊಂದು ಸೈನ್ ಮಲ್ಟಿಪ್ಲೈ ಆದರೆ ಸೈನ್ ಕ್ಯೂಬ್ ಆಗುತ್ತೆ. ರಿಮೆಂಬರ್ ದಿ ಆ್ಯಂಗಲ್ ಈಸ್ ಸೇಮ್. ಯಾವಾಗ ಮಲ್ಟಿಪ್ಲೈ ಆಗುತ್ತೆ? ಎರಡು ಆ್ಯಂಗಲ್ ಸೇಮ್ ಇದ್ದಾಗ. ಇಲ್ಲೂ 10 ಡಿಗ್ರೀಸ್ ಇದೆ, ಇಲ್ಲೂ 10 ಡಿಗ್ರೀಸ್ ಇದೆ. ಓನ್ಲಿ ದೆನ್ ಐ ಕ್ಯಾನ್ ಮಲ್ಟಿಪ್ಲೈ. ಸೈನ್ ಇಂಟು ಸೈನ್ ಸ್ಕ್ವೇರ್ ಇಸ್ ಸೈನ್ ಕ್ಯೂಬ್ ಡಿವೈಡೆಡ್ ಬೈ ಎಲ್ ಸಿ ಎಮ್ ಇಸ್ 4. ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ 1/2 ಇಂಟು, ನಾವು ಲುಕ್ ಎಟ್ ದಿಸ್ ಕೇರ್ಫುಲಿ, ಸರಿಯಾಗಿ ನೀಟಾಗಿ ನೋಡಿ. ಸೊ ದ ನ್ಯೂಮರೇಟರ್ ಲುಕ್ಸ್ ಲೈಕ್ 3 tan theta minus 3 sin theta minus 4 sin cube theta. ನಿಮ್ಗೆ ಏನಾದರೂ ನೆನಪಾಗ್ತಿದೆಯಾ? ಐ had given a standard formula for this. 3 sin theta minus 4 sin cube theta is nothing but sin 3 theta. ದಯವಿಟ್ಟು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ, ನಾವು ಆಲ್ರೆಡಿ ಪ್ರೂವ್ನೇ ಮಾಡಿದ್ದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ sin 3 ಟೈಮ್ಸ್ theta. theta ಅಂದರೆ ಇಲ್ಲಿರೋದು ಜಸ್ಟ್ 10 ಡಿಗ್ರೀಸ್. ಓಕೆ ಡಿವೈಡೆಡ್ ಬೈ 4. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ, ವಿ ಆರ್ ಅಪ್ರೋಚಿಂಗ್ ಎ ಆನ್ಸರ್. ಈ ಡಿನಾಮಿನೇಟರ್ ಇಲ್ಲಿ ತಗೊಳ್ಳೋಣ. 1 ಡಿವೈಡೆಡ್ ಬೈ, ಯು ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು 4. ಸೊ ಇಲ್ಲಿ ಉಳಿಯೋದು ಸೈನ್ ಆಫ್ 3 ಟೈಮ್ಸ್ 10. ಸೊ 3 ಟೈಮ್ಸ್ 10 ಡಿಗ್ರಿ ಇಸ್ ನಥಿಂಗ್ ಬಟ್ 30 ಡಿಗ್ರೀಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ 4 2s 1/8 ಆಗುತ್ತೆ. ನಾವು ದಿಸ್ ಇಸ್ ಸೈನ್ 30. ವಾಟ್ ಈಸ್ ಸೈನ್ 30? ಮತ್ತೆ ಇಲ್ಲಿ ತೊಗೊಂಡಂಗೆ ಸೈನ್ 30 ಇಸ್ ನಥಿಂಗ್ ಬಟ್ ಹಾಫ್. ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ 1/8 ಇಂಟು 1/2 ಡೆಫಿನೆಟ್ಲಿ 8 2s 16. ನೋಡಿ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿದೆ 1/16 ಬರಬೇಕಾಗಿತ್ತು, 1/16 ಬಂದಾಯಿತು. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆ್ಯಂಡ್ ಮೈ ರಿಸಲ್ಟ್ ಈಸ್ ಪ್ರೂವ್ಡ್. ಸೊ ನಾನು ಏನಂತ ಹೇಳ್ತೀನಿ, ಹೆನ್ಸ್ ಪ್ರೂವ್ಡ್ ಅಂತ. ತುಂಬ ಈಸಿ ಕ್ವೆಶ್ಚನ್ನು ಇದು. 2-3 ಮೆಥಡ್ ಇದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ಬಟ್ ಐ ಬಿಲೀವ್ ದಿಸ್ ಇಸ್ ದಿ ಈಸಿಯೆಸ್ಟ್ ಆಫ್ ಆಲ್ ದೋಸ್ ಮೆಥಡ್ಸ್. ಸೊ ಒಂದೇ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ, ನೀವು ಈಸಿಯಾಗಿ ಕಲಿಬೋದು. ಓಕೆ well, hope you understood this question. Let's take up the similar question now. Okay students, next question ಹೋಗೋಣ. ಸಿಮಿಲರ್ ಇದೆ. ಪ್ರೂವ್ ದಟ್ cos 20 ಡಿಗ್ರೀಸ್ ಇಂಟು cos 40 ಇಂಟು cos 60 ಇಂಟು cos 80 ಈಸ್ ಈಕ್ವಲ್ ಟು 1/16 ಅಂತ ಸಿಮಿಲರ್ ಪ್ರೋಸೆಸ್ ಇದೆ. ಲೆಟ್ ಮೀ ಕನ್ಸಿಡರ್ ಮೈ ಎಲ್ ಎಚ್ ಎಸ್. ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ ನೀವೇ ಟ್ರೈ ಮಾಡ್ಬೋದು. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ನೋಡಿ, ಇಲ್ಲಾಂದರೆ ಜಸ್ಟ್ ಫಾಲೋ ದಿ ಸ್ಟೆಪ್ಸ್. ಸೊ ಇಲ್ಲಿ ನನಗೆ ಗೊತ್ತಿರೋದು ಒಂದೇ ಒಂದು ಆ್ಯಂಗಲ್ಲು ವಿಚ್ ಇಸ್ cos 60 ಡಿಗ್ರೀಸ್. ಓಕೆ ಅದನ್ನು ಫಸ್ಟ್ ಬರ್ಕೊಳ್ತೀನಿ. ಈ cos 20ನ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಏನು ಬರ್ಕೊಳ್ತೀನಿ ಅಂದರೆ, ಐ ವಿಲ್ ಫಸ್ಟ್ ಕನ್ಸಿಡರ್ cos ಆಫ್ 80 ಡಿಗ್ರೀಸ್ ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಕನ್ಸಿಡರ್ cos ಆಫ್ 40 ಡಿಗ್ರೀಸ್. ಅರ್ಥ ಆಗ್ತಿದೆಯಾ? ಓಕೆ ನಾವು ದಿಸ್ ಇಸ್ ನಥಿಂಗ್ ಬಟ್ cos 60 ಡಿಗ್ರಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1/2. ಕರೆಕ್ಟ್ ತಾನೆ? ಸ್ಟ್ಯಾಂಡರ್ಡ್ ಆ್ಯಂಗಲ್ ಅದು. ಸೊ ಬರ್ಕೊಳ್ಳಿ. ಸೊ ಇಟ್ ಈಸ್ 1/2 ಇಂಟು cos 20 ಡಿಗ್ರಿ ಇರೋದು ಹಾಗೆ ಬರ್ಕೊಳ್ಳಿ. ನಾವು ದಿಸ್ cos 80 ಡಿಗ್ರಿ ಐ ವಿಲ್ ರೈಟ್ ಇಟ್ ಆ್ಯಸ್ cos 60 ಡಿಗ್ರಿ ಪ್ಲಸ್ 20 ಡಿಗ್ರಿ. ನೀವು ಬೇಕಾದ್ರೆ 90 - 10 ಬರ್ಕೋಬೋದು, ಬಟ್ ಆಗ ಬರೆಯೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ನಮಗೆ ಈ ಫಾರ್ಮುಲಾ. ಸೊ ಇಂಟು 40 ಡಿಗ್ರೀಸ್ನ ಹೇಗೆ ಬರಿಬೋದು? ಎನಿ ಗೆಸ್? ಪ್ರಾಬಬ್ಲಿ ನೀವು ಆಲ್ರೆಡಿ ಗೆಸ್ ಮಾಡಿಬಿಟ್ಟಿದ್ದೀರಾ. ಸೊ ಐ ವಿಲ್ ರೈಟ್ ಇಟ್ ಆ್ಯಸ್ 60 ಡಿಗ್ರಿ ಮೈನಸ್ 20 ಡಿಗ್ರೀಸ್. ಗೊತ್ತಾಗ್ತಿದೆಯಾ? ಸೊ ಐ ಹ್ಯಾವ್ this is nothing but cos of a plus b into cos of a minus b. Okay, so this is actually nothing but 1/2 into cos of 20 degrees into ಇದರ ಫಾರ್ಮುಲಾ ಏನು? cos of
ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಏನು ಅಂತಂದರೆ ಇಟ್ ಈಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ. ದಯವಿಟ್ಟು ಇದೊಂದು ಸ್ಟೆಪ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಆಗುತ್ತೆ. ಸೊ ಪ್ಲೀಸ್ ನೋಟ್ ಡೌನ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿದ್ದರೆ ಮಾತ್ರ ನೀವು ಪ್ರೊಸೀಡ್ ಆಗ್ಬೋದು, ಅದರ್ವೈಸ್ ಯು ವಿಲ್ ನಾಟ್ ನೋ. ಓಕೆ, ಹೋಪ್ ಯು ನೋ ದಿಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ 1/2 ಇದೆ, ಹಾಗೆ ಇಡಿ. ಕ್ವಾಸ್ 20 ಡಿಗ್ರಿ ಇದೆ, ಇದು ಹಾಗೆ ಇಡಿ. ನಾವು ದಿಸ್ ಇಸ್ ಕಾಸ್ 60 ಡಿಗ್ರಿ. ಅಗೇನ್ ಕಾಸ್ 60 ಡಿಗ್ರಿ ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತು, ಇಟ್ ಈಸ್ 1/2 ಅಂತ. ಇದರ ಸ್ಕ್ವೇರ್ ತಗೊಳ್ತೀನಿ. ಓಕೆ, ಮೈನಸ್ ನಾವು ಎಲ್ಲನೂ ಇನ್ ಟರ್ಮ್ಸ್ ಆಫ್ ಕಾಸ್ ಬರೆಯೋಣ. ವಿ ನೋ ದಟ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಸೈನ್ ಸ್ಕ್ವೇರ್ ಟೀಟಾ ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ. ನೆನಪಿದೆಯಲ್ಲ? ಸೈನ್ ಸ್ಕ್ವೇರ್ ಟೀಟಾ ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ಇಲ್ಲಿ ಟೀಟಾ 20 ಡಿಗ್ರೀಸ್ ಇದೆ, ನಾನು ಬರ್ಕೊಳ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಐ ಹ್ಯಾವ್ 1/2 ಇಂಟು ಕಾಸ್ 20 ಡಿಗ್ರೀಸ್ ಇಂಟು, ಇನ್ನು ನೋಡಿ ಬೇಕಿದ್ರೆ 1/2 ಸ್ಕ್ವೇರ್ ಇಸ್ ವಿಲ್ ಬಿ ನಥಿಂಗ್ ಬಟ್ 1/4 ಮೈನಸ್ 1 ಮೈನಸ್ ಆಫ್ ಮೈನಸ್ ಪ್ಲಸ್ ಸಿಗುತ್ತೆ. ದಿಸ್ ಇಸ್ ಕಾಸ್ ಸ್ಕ್ವೇರ್ 220 ಡಿಗ್ರೀಸ್ ಹೋಗುತ್ತೆ. ಓಕೆ, ರೈಟ್. ದಿಸ್ ಇಸ್ ನಥಿಂಗ್ ಬಟ್ 1 divided by 2 into cos 20 degrees. This is actually 1/4 minus 1. Quarter minus 1 is nothing but 3/4 ಬರ್ತಾರೆ. ಅರ್ಥವಾಗ್ತಿದೆಯಾ? ಬೇಕಾದ್ರೆ ಎಲ್ ಸಿ ಎಮ್ ತಗೊಂಡು ನೋಡಿ. 1/4 minus 1 will be minus 3/4. ಸೊ ನೆಗೆಟಿವ್ ಬರೋದ್ರಿಂದ ಫಸ್ಟ್ ಇದನ್ನು ಬರ್ಕೊಳ್ತೀನಿ. ಐ ವಿಲ್ ರೈಟ್ ಕಾಸ್ ಸ್ಕ್ವೇರ್ 20 ಡಿಗ್ರೀಸ್ ಮೈನಸ್ 3 divided by 4. ಈಗೇನು ಮಾಡ್ತೀನಿ? ಹೋಪ್ ಯು ಹ್ಯಾವ್ ಗೆಸ್ಡ್ ದ ಪ್ರೋಸೆಸ್. Let me take the LCM. So LCM ತಗೊಂಡ್ರೆ the denominator will be, LCM will be 4. So this 4 will be multiplied. You have 4 cos square 20 degrees minus 3. ಓಕೆ, ಈಗ ಈ 20 ಡಿಗ್ರೀಸ್ನ ಹೊರಗಡೆ ಕಾಸ್ 20ನ ಒಳಗಡೆ ತಗೊಂಡೋಗೋಣ. 1/2 ಇದೆ. ಸೊ ಇಲ್ಲಿ ಉಳಿಯೋದು 4 ಟೈಮ್ಸ್ ಆಲ್ರೆಡಿ ಕಾಸ್ ಸ್ಕ್ವೇರ್ ಇದೆ, ಇನ್ನೊಂದು ಕಾಸ್ ಬಂದರೆ ಕಾಸ್ ಕ್ಯೂಬ್ ಆಗುತ್ತೆ. ಆ್ಯಂಡ್ ದಿ ಆ್ಯಂಗಲ್ ಇಸ್ 20 ಡಿಗ್ರೀಸ್. ಎರಡು 20 ಡಿಗ್ರೀಸ್ ಇರೋದ್ರಿಂದ ಮಾತ್ರ ಮಲ್ಟಿಪ್ಲೈ ಮಾಡ್ಬೋದು. ಮೈನಸ್ 3 ಟೈಮ್ಸ್ ಕಾಸ್ 20 ಡಿಗ್ರೀಸ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 4. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 1 divided by, ಬೇಕಾದ್ರೆ ನೀವು ಇದು 2 into 4 ಡಿನಾಮಿನೇಟರ್ ಇಲ್ಲೇ ತಗೋಬೋದು. ದಿಸ್ ಲುಕ್ಸ್ ಲೈಕ್ 4 ಕಾಸ್ ಕ್ಯೂಬ್ ಟೀಟಾ ಮೈನಸ್ 3 ಕಾಸ್ ಟೀಟಾ. ಮತ್ತು ಅಗೇನ್ ಪ್ರಾಬಬ್ಲಿ you know the formula. 4 cos cube theta minus 3 cos theta is nothing but cos 3 theta. ಅರ್ಥವಾಗ್ತಿದೆ? ಸೊ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ ಕಾಸ್ 3 ಟೈಮ್ಸ್ ಟೀಟಾ ಅಂದರೆ ಏನಿಲ್ಲಿ 20 ಡಿಗ್ರೀಸ್. ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 1 divided by 4 2s is 8. ನಮ್ಗೆ ಉಳಿಯೋದು ಕಾಸ್ ಆಫ್ 2 3s ಎಷ್ಟು 6. ಸೊ ಇಟ್ ಈಸ್ 60 ಡಿಗ್ರೀಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ 1 divided by 8 into cos 60 is again 1/2. Okay, so this will be 1/8 into 1/2 would be 1/8 2s are 16. Okay, so this is my RHS. Similar ಹೋದ ಪ್ರಾಬ್ಲಮ್ ಹೇಗೆ ಮಾಡಿದ್ರು ಇದು ಹೆಚ್ಚು ಕಡಿಮೆ ಅದೇ ಥರ ಬಂದಿದೆ. I've considered my LHS, got my RHS. So once ಇಷ್ಟ ಆಯಿತು ಅಂತಂದರೆ ಐ ಕ್ಯಾನ್ ಸೇ ಹೆನ್ಸ್ ಪ್ರೂವ್ಡ್. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ತುಂಬ ಈಸಿ ರಿಸಲ್ಟು. ಎಷ್ಟೋ ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ, 5 ಮಾರ್ಕ್ ಕ್ವೆಶ್ಚನ್ ಆಗಿರುತ್ತೆ ಇದನ್ನು ಎಕ್ಸಾಮಲ್ಲಿ ಕೇಳಿದ್ರೆ. ಓಕೆ, ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸ್ಟೆಪ್ ಆಲ್ಸೋ. ಸೊ ಇದೇ ಥರ 2 ಕ್ವೆಶ್ಚನ್ನ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ನೀವೇ ಮಾಡಬೇಕಾಗುತ್ತೆ. ಓಕೆ, ಸೊ ಟೇಕ್ ಅಪ್ ದೋಸ್ ಹೋಮ್ವರ್ಕ್ ಪ್ರಾಬ್ಲಮ್ಸ್. ಸೊ ನಿಮ್ಮ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಇಲ್ಲಿದೆ. ಪ್ರೂವ್ ದಟ್ sin 20 into sin 40 into sin 60 into sin 80 is equal to 3/16. Similarly, tan 20 into tan 40 into tan 60 into tan 80 is equal to 3. ಈಗ ಹೇಗೆ 2 ಪ್ರಾಬ್ಲಮ್ಸ್ ಮಾಡಿದ್ನೋ ಸಿಮಿಲರ್ ಇರುತ್ತೆ. ಅದರಲ್ಲೂ ಪ್ರೀವಿಯಸ್ ಮಾಡಿದಂಥ ಕ್ವೆಶ್ಚನ್ ಕಾಸಲ್ಲಿ ಸಾಲ್ವ್ ಮಾಡಿದೆ, ಇದು ಸೈನ್ ಮತ್ತು ಟ್ಯಾನಲ್ಲಿದೆ. ಫಾಲೋ ದ ಸೇಮ್ ಪ್ರೊಸೀಜರ್. ಐ ಬಿಲೀವ್ ದಟ್ ಯು ಕ್ಯಾನ್ ಸಾಲ್ವ್ ದಿಸ್. ಓಕೆ, ಸೊ ವಿತ್ ದಿಸ್ ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ ಸ್ಟೂಡೆಂಟ್ಸ್, ಹಿಯರ್ ಕಮ್ಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಹುಷಾರಾಗಿ ನೋಡಿ, ಇದು ಮಿಸಲೇನಿಯಸ್ ಎಕ್ಸಸೈಸಲ್ಲಿರುವಂಥ ಕ್ವೆಶ್ಚನ್ನು. ಇದೇ ಥರ ಇನ್ನೂ 2 ಕ್ವೆಶ್ಚನ್ಸ್ ಅಥವಾ 3 ಕ್ವೆಶ್ಚನ್ಸ್ ಇದ್ದಾವೆ, ಅದನ್ನು ನಾನು ಹೋಮ್ವರ್ಕ್ ಕೊಡ್ತೀನಿ. ಸೊ ಈ ಒಂದು ಕ್ವೆಶ್ಚನ್ನ ಪ್ರೊಸೀಜರ್ ನೀಟಾಗಿ ಫಾಲೋ ಮಾಡಿ, ಸೊ ದಟ್ ಯು ಕ್ಯಾನ್ ಫೈಂಡ್ ದಿ ಸೊಲ್ಯೂಷನ್ ಫಾರ್ ದಿ ಅದರ್ ರಿಮೈನಿಂಗ್ ಹೋಮ್ವರ್ಕ್ ಕ್ವೆಶ್ಚನ್ಸ್. ಕ್ವೆಶ್ಚನ್ ಏನಂದರೆ, ಫೈಂಡ್ sin x/2, cos x/2 ಆ್ಯಂಡ್ tan x/2 ಇನ್ ಈಚ್ ಆಫ್ ದಿ ಫಾಲೋವಿಂಗ್ ಕೇಸಸ್. ನಮ್ಮ ಎಕ್ಸಸೈಸ್ 3.2 ಅಲ್ಲಿ ಇಫ್ tan x is equal to -4/3 and x lies in second quadrant or ಯಾವುದೇ ಕ್ವಾಡ್ರೆಂಟಲ್ಲಿ ಕೊಟ್ಟರು, I've taught you how to find out the other 5 trigonometric functions. ಕರೆಕ್ಟಾ? ಎಕ್ಸಸೈಸ್ 3.2 ಅಲ್ಲಿ
ಟ್ಯಾನ್ ಎಕ್ಸ್ ಕೊಟ್ಟರೆ ಸೈನ್ ಎಕ್ಸೋ ಕಾಸ್ ಎಕ್ಸೋ ಟ್ಯಾನ್ ಎಕ್ಸೋ ಯಾವ್ದು ಬೇಕಾದ್ರೂ ಕಂಡುಹಿಡ್ಕೋಬೋದು. ಆದರೆ ಇಲ್ಲಿ ಹಾಫ್ ಆ್ಯಂಗಲ್ಸ್ ಕೇಳಿದ್ದಾನೆ. ಸೈನ್ ಎಕ್ಸ್ ಬೈ 2 ಬೇಕು, ಕಾಸ್ ಎಕ್ಸ್ ಬೈ 2 ಬೇಕು, ಟ್ಯಾನ್ ಎಕ್ಸ್ ಬೈ 2 ಬೇಕು. ಸೊ ಇದು ಡೆಫಿನೆಟ್ಲಿ ಚಾಲೆಂಜಿಂಗ್ ಕ್ವೆಶ್ಚನ್. ಎಕ್ಸಾಮಲ್ಲಿ ಕೇಳಿದರೆ ದಿಸ್ ವುಡ್ ಬಿ ಅ 5 ಮಾರ್ಕ್ ಕ್ವೆಶ್ಚನ್. ಓಕೆ, ಸೊ ಪ್ಲೀಸ್ ನೋಟ್ ಡೌನ್ ದ ಪ್ರೊಸೀಜರ್ ಕೇರ್ಫುಲಿ. ಸೊ ಫಸ್ಟು ಡೇಟಾ ಬರ್ಕೊಳ್ಳೋಣ. ಡೇಟಾ ಏನು ಕೊಟ್ಟಿದ್ದಾನೆ? ಅವನೇ ಕೊಟ್ಟಿದ್ದಾನೆ ಏನಂತ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು -4/3 ಅಂತ. ದಿಸ್ ಇಸ್ ಇಕ್ವೇಷನ್ 1 ಅಂತ ತಗೊಳ್ಳಿ. ಆಮೇಲೆ ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ನಮ್ಗೆ ಗೊತ್ತು, ಇಟ್ ಈಸ್ ಬಿಟ್ವೀನ್ 90 to 180, ಕರೆಕ್ಟ್ ತಾನೆ? ಸೊ 90 to 180 ಅಂದರೆ π/2 ಇಂದ ಪೈ ಒಳಗಡೆ ಬರುವಂತಹ ಆ್ಯಂಗಲ್ಲೇ ನಮ್ಮ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೊ ನಾವು ಇಫ್ ಎಕ್ಸ್ ಲೈಸ್ ಬಿಟ್ವೀನ್ π/2 to π, ದೆನ್ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ನಮಗೆ, ಹಾಫ್ ಆಫ್ ದಿಸ್ π/2ಗೆ ಹಾಫು, 90ಯಲ್ಲಿ ಹಾಫು π/4 ಆಗುತ್ತೆ. ದಿಸ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಕ್ಸ್ ಜಾಗದಲ್ಲಿ x/2 ಆಗುತ್ತೆ, ಡಿವೈಡೆಡ್ ಬೈ ಪೈ ಜಾಗದಲ್ಲಿ π/2 ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇಫ್ ಎಕ್ಸ್ ಲೈಸ್ ಬಿಟ್ವೀನ್ π/2 to π, ದೆನ್ x/2 ಅಂದರೆ ನಮ್ಮ ಹಾಫ್ ಆ್ಯಂಗಲ್ ವಿಲ್ ಲೈ ಬಿಟ್ವೀನ್ π/4 ಅಂದರೆ 45 degrees ಇಂದ 90 degrees ಒಳಗಡೆ ಇರುತ್ತೆ. ದಟ್ ಮೀನ್ಸ್ ದಿಸ್ ವಿಲ್ ಬಿ ಇನ್ ಫಸ್ಟ್ ಕ್ವಾಡ್ರೆಂಟ್. ನೆನ್ಪಿಟ್ಕೊಳ್ಳಿ, ಅರ್ಥವಾಗ್ತಿದೆಯಾ? ಸೊ ಆ್ಯಂಗಲ್ x/2 ಫಸ್ಟ್ ಕ್ವಾಡ್ರೆಂಟ್ ಇರೋದ್ರಿಂದ ಡೆಫಿನೆಟ್ಲಿ ಸೈನ್ x/2, ಕಾಸ್ x/2 ಮತ್ತು ಟ್ಯಾನ್ x/2 ಎಲ್ಲವೂ ಪಾಸಿಟಿವೇ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ವೈ ಐ ವಾಂಟ್ ಟು ಗಿವ್ ಯು ದ ಕ್ಲಿಯರ್ ಪಿಕ್ಚರ್ ಆಫ್ ದಿಸ್. ಅರ್ಥ ಆಗಿದೆಯಲ್ಲ ಇದು? ಇಸ್ ಇಟ್ ಕ್ಲಿಯರ್? ಸೊ ಬಿಕಾಸ್ ಐ ರೋಟ್ ದಿಸ್, I can say x lies between 90 to 180 ಅಂದರೆ x/2 will lie between ಏನಂತ 45 to 90 ಅಂತ. ಸೊ ಸೈನ್ x/2, ಕಾಸ್ x/2, ಟ್ಯಾನ್ x/2 ಎಲ್ಲ ಪಾಸಿಟಿವೇ ಆಗಿರುತ್ತೆ. ಅದೊಂದು ಫಸ್ಟು ನಿಮಗೆ ಕ್ಲಾರಿಟಿ ಸಿಗಬೇಕು. ಓಕೆ, ನಾವು ಫರ್ದರ್ ಕನ್ಸಿಡಿಂಗ್ ವಿ ನೋ ದಟ್, ಇಲ್ಲೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ವಿ ನೋ ದಟ್ 1 - cos 2θ 1 - cos 2θ/2 is equal to sin square θ ಅಂತ ನಾನು ಒಂದು ಫಾರ್ಮುಲಾ ಯೂಸ್ ಮಾಡಿದ್ದೆ. ನಿಮಗೆ ಐ ಹ್ಯಾವ್ ಟೋಲ್ಡ್ ಯು ಶುಡ್ ನೋ ದಿಸ್. ಅರ್ಥವಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ 1 - cos 2θ/2 is equal to sin square θ ಬರುತ್ತೆ. ಈ ಫಾರ್ಮುಲಾದಲ್ಲಿ ನಾನು ಏನು ಮಾಡ್ತೀನಿ, ಪುಟ್ θ is equal to x/2. ಅರ್ಥ ಆಗ್ತಿದೆಯಾ? θ is equal to x/2 ಅಂತ ಹಾಕ್ತೀನಿ. ಏನಾಗುತ್ತೆ, ದೇರ್ ಫೋರ್ 1 - cos 2 times of θ ಅಂದರೆ x/2 whole divided by 2. this is nothing but my sin square x ಆಗುತ್ತೆ. ಸಾರಿ, θ ಅಂದರೆ ಏನು, x/2. ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಅರ್ಥವಾಗ್ತಿದೆಯಲ್ಲ? ಫೈನ್. ಸೊ ನಾವು ದೇರ್ ಫೋರ್ 1 - 2 times of x/2 ಅಂದರೆ 2 ಕ್ಯಾನ್ಸಲ್ ಆದರೆ, ಸೊ 1 - cos x divided by 2 will be nothing but sin square x/2. ಅರ್ಥ ಆಗ್ತಿದೆಯಲ್ಲ? ಈಗ ನಮ್ಗೆ ಇನ್ನೊಂದು ಏನಂತಂದರೆ, ಟ್ಯಾನ್ ಆಫ್ ಎಕ್ಸ್ ವ್ಯಾಲ್ಯೂಗೆ ಸಿಕ್ಕಾದ್ಮೇಲೆ ಅದಕ್ಕೆ ಜೊತೆಗೆ ನಾವು ಸೈನ್ ಆಫ್ ಎಕ್ಸ್ ಮತ್ತು ಕಾಸ್ ಆಫ್ ಎಕ್ಸ್ ಆಟೋಮ್ಯಾಟಿಕ್ಲಿ ಕಂಡಿಡ್ಕೋಬೇಕು. ಸೊ ಹೇಗೆ ಕಂಡಿಡ್ಕೊಳ್ಳೋದು ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಈ ಥರ ಫಾರ್ಮುಲಾ ಬಂದರೆ ಫಸ್ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕಿ. ಈಗ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ಮೇಲೆ ಟ್ಯಾನ್ ಆ್ಯಂಗಲ್ ಎಕ್ಸ್ ಇರೋದ್ರಿಂದ ಇದನ್ನೇ ಆ್ಯಂಗಲ್ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಅಕಾರ್ಡಿಂಗ್ ಟು ಟ್ಯಾನ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಸೊ ಆಪೋಸಿಟ್ನ 4 ಅಂತ ತಗೊಂಡು ಅಡ್ಜಸೆಂಟ್ 3 ತೊಗೊಂಡ್ರೆ ನಮಗೆ ಡೆಫಿನೆಟ್ಲಿ ಗೊತ್ತು ದಿಸ್ ವಿಲ್ ಬಿ 5 ಬಿಕಾಸ್ 3, 4 ಆ್ಯಂಡ್ 5 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಓಕೆ, ದೇರ್ ಫೋರ್ ನಾನು ಏನು ಬರೀತೀನಿ ದಯವಿಟ್ಟು ನೋಡಿ. ಸೊ ಐ ನೋ ದಿ ಟ್ಯಾನ್ ಎಕ್ಸ್ ಕೊಟ್ಟಿರೋದ್ರಿಂದ ಐ ಕ್ಯಾನ್ ಆಲ್ಸೋ ರೈಟ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್. ಸೊ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು, ನೆನ್ಪಿಟ್ಕೊಳ್ಳಿ, ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 4 divided by 5 and cos is adjacent by opposite, that is nothing but 3 divided by 5. ಇದರ ಜೊತೆಗೆ ಪ್ಲೀಸ್ ನೋಟ್ ಡೌನ್ ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಆಗಿಯೇ ಉಳಿಯುತ್ತೆ, ಆದರೆ ಕಾಸ್ ವಿಲ್ ಬಿ ನೆಗೆಟಿವ್. ಸೊ ಇಷ್ಟು ನಮಗೆ ನೆನಪಿರಬೇಕು. ಓಕೆ, ಸೊ ನಾವು ಯು ಕ್ಯಾನ್ ಟೇಕ್ ದಿಸ್ ಈಕ್ವೇಷನ್ ಆ್ಯಸ್, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳಿ, ಇದನ್ನು ಈಕ್ವೇಷನ್ 3 ಅಂತ ತಗೊಳ್ಳಿ, ಬಿಕಾಸ್ ಐ ವಿಲ್ ಬಿ ಯೂಸಿಂಗ್ ದಿಸ್ ಹಿಯರ್ ಟು ಗೆಟ್ ಮೈ ರಿಕ್ವೈರ್ಡ್ ರಿಸಲ್ಟ್ಸ್. ಗೊತ್ತಾಗ್ತಿದೆಯಲ್ಲ? ಓಕೆ, ನಾವು ಲೆಟ್ ಮಿ ಯೂಸ್ ದಿಸ್ ಹಿಯರ್. ದೇರ್ ಫೋರ್ 1 -
ಕಾಸ್ ಎಕ್ಸ್ ಅಂದರೆ ಏನು, ಇಲ್ಲಿ ನಾವು ಆಲ್ರೆಡಿ ಕಂಡುಹಿಡ್ಕೊಂಡ್ರಿ, ಮೈನಸ್ 3/5 ಬರುತ್ತೆ, ಡಿವೈಡೆಡ್ ಬೈ 2, ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ಸೊ ದೇರ್ ಫೋರ್ 1 ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 3 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನ್ಯೂಮರೇಟರ್ನ ಆ್ಯಡ್ ಮಾಡಿ. 1 + 3/5 ನೀವು ಎಲ್ ಸಿ ಎಮ್ ತೊಗೊಂಡ್ರೆ 5 1s 5 ಆಗುತ್ತೆ. 5 + 3 ಇಟ್ ವಿಲ್ ಆ್ಯಕ್ಚುಲಿ ಬಿ 8/5. ಇದನ್ನು ನೀವೇ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಇಟ್ಸ್ ವೆರಿ ಬೇಸಿಕ್ ರಿಸಲ್ಟ್. 1 + 3/5 ಇಸ್ 8/5 ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ. ರೈಟ್, ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ, ಎ ಬೈ ಬಿ ಹೋಲ್ಡ್ ಬೈ ಸಿ ಇದ್ದರೆ ನಮಗೆ ಎ ಡಿವೈಡೆಡ್ ಬೈ ಬಿ ಸಿ ಆಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಹೇಗೆ ಬರಿಬೋದು, ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ ದೇರ್ ಫೋರ್ 8 ಡಿವೈಡೆಡ್ ಬೈ 5 ಇಂಟು 2, ಇದು 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ದೇರ್ ಫೋರ್ ಬೇಕಾದ್ರೆ ಕ್ಯಾನ್ಸಲ್ ಮಾಡಿ, 2 1s 2 4s ಆಗುತ್ತೆ. ನನಗೇನು ಬರುತ್ತೆ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಬೈ 2 ವಿಲ್ ಬಿ ನಥಿಂಗ್ ಬಟ್ 4 ಡಿವೈಡೆಡ್ ಬೈ 5. ಓಕೆ, ದೇರ್ ಫೋರ್ ಇದು ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಸೈನ್ ಎಕ್ಸ್ ಬೈ 2 ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಡಿವೈಡೆಡ್ ಬೈ 5 ಆಗುತ್ತೆ. ಓಕೆ, ಸೊ ಇಫ್ ಯು ಫರ್ದರ್ ಸಿಂಪ್ಲಿಫೈ ದಿಸ್ ವಿಲ್ ಆ್ಯಕ್ಚುಲಿ ಬಿ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ ರೂಟ್ 4 ವಿಲ್ ಬಿ 2 ಡಿವೈಡೆಡ್ ಬೈ ರೂಟ್ 5 ಸಾಲ್ವ್ ಆಗಲ್ಲ, ಹಾಗೆ ಇಟ್ಬಿಡಿ. ಜೊತೆಗೆ ನಾವು ಯೂಸ್ ದಿಸ್ ಕೇರ್ಫುಲ್, ಲುಕ್ ಎಟ್ ದಿಸ್ ಕೇರ್ಫುಲಿ. ಅಕಾರ್ಡಿಂಗ್ ಟು ಮೀ ಕಾಸ್ ಆಫ್ ಎಕ್ಸ್ ಬೈ 2 ಶುಡ್ ಬಿ ಪಾಸಿಟಿವ್, ಕರೆಕ್ಟಾ? ಸೊ ಇಲ್ಲಿ ನಾನು ಏನು ತೊಗೊಂಡಿದ್ದೆ, ಪ್ಲಸ್ ಆರ್ ಮೈನಸ್ ತೊಗೊಂಡಿದ್ದೆ, ಬಟ್ ಅದು ಅಲವ್ ಇಲ್ಲ, ನೆಗೆಟಿವ್ ಅಲವ್ ಇಲ್ಲದೆ ಇರೋದ್ರಿಂದ ದೇರ್ ಫೋರ್ ಸೈನ್ ಆಫ್ ಎಕ್ಸ್ ಬೈ 2 ವ್ಯಾಲ್ಯೂ ವುಡ್ ಬಿ ಎ ಪಾಸಿಟಿವ್ ವ್ಯಾಲ್ಯೂ ವಿಚ್ ಇಸ್ 2 ಡಿವೈಡೆಡ್ ಬೈ ರೂಟ್ 5. ಓಕೆ, ಇದನ್ನು ಬೇಕಾದರೆ ನೀವು ಇಕ್ವೇಷನ್ ನಂಬರ್, ಇದು ಇಕ್ವೇಷನ್ ಏನು ಬೇಡ, ಫ್ರೇಮ್ ಅಪ್ ಮಾಡ್ಕೊಳ್ಳಿ, ಬಿಕಾಸ್ ನಮಗೆ ಈ ರಿಸಲ್ಟ್ ಬೇಕಿತ್ತು. ಸೈನ್ ಆಫ್ ಎಕ್ಸ್ ಬೈ 2 ಬೇಕಿತ್ತು, ಆಲ್ರೆಡಿ ಸೈನ್ ಆಫ್ ಎಕ್ಸ್ ಬೈ 2 ವ್ಯಾಲ್ಯೂ ಬಂದಾಗಿದೆ. ಓಕೆ, ಗೊತ್ತಾಗಿದೆಯಲ್ಲ, ಇವೆಲ್ಲ ಫಾರ್ಮುಲಾ ಬೇಸ್ಡ್. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ನೀವು ಮುಂದಕ್ಕೆ ಹೋಗೋಕ್ಕೆ ಆಗೋದೇ ಇಲ್ಲ. ಓಕೆ, ಈಗ ನೆಕ್ಸ್ಟು ಸಿಮಿಲರ್ ಫಾರ್ಮುಲಾನ ರೆಫರ್ ಮಾಡಿಕೊಂಡು ನಾನು ಕಾಸ್ಟ್ ಎಕ್ಸ್ ಬೈ 2 ಕಂಡುಹಿಡ್ಕೊಳ್ತೀನಿ. ನಾವು ಜಸ್ಟ್ ರೆಫರ್ ದಿಸ್. ಸೊ ಈಗ ನೋಡ್ಕೊಳ್ಳಿ, ಇಲ್ಲಿ 1 ಮೈನಸ್ ಕಾಸ್ 2 ಥೀಟಾ ಬೈ 2 ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ತಗೊಂಡಂಗೆ, ಸಿಮಿಲರ್ಲಿ ಐ ಕ್ಯಾನ್ ಆಲ್ಸೋ ಸೇ, ವಿ ನೋ ದಟ್ ಇಫ್ ಐ ಟೇಕ್ 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2, ಇದನ್ನು ತಗೊಂಡ್ರೆ ವಿ ವಿಲ್ ಬಿ ಗೆಟ್ಟಿಂಗ್ ಕಾಸ್ ಸ್ಕ್ವೇರ್ ಥೀಟಾ. ಇದರ ಪ್ರೂಫ್ ನಾನು ಆಲ್ರೆಡಿ ನಿಮಗೆ ಪ್ರೂವ್ ಮಾಡೇ ತೋರಿಸಿದ್ದೀನಿ. ಓಕೆ, ದಿಸ್ ಅಗೇನ್ ಈಸ್ ಅ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನೋಟ್ ಇಟ್ ಡೌನ್. ಸೊ ಈ ಒಂದು ಫಾರ್ಮುಲಾಗೆ ಆಗಲೇ ಮಾಡ್ದಂಗೆ ಐ ವಿಲ್ ಪುಟ್, ಸೊ ಏನು ಹಾಕೋಣ, ಲೆಟ್ ಮಿ ಪುಟ್ ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಬೈ 2. ಏನಾಗುತ್ತೆ ನೋಡಿ, ದೇರ್ ಫೋರ್ ಐ ಕ್ಯಾನ್ ರೈಟ್ 1 ಪ್ಲಸ್ ಕಾಸ್ 2 ಟೈಮ್ಸ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಎಕ್ಸ್ ಬೈ 2 ಆಯಿತು. ಓಕೆ, ದೇರ್ ಫೋರ್ 1 ಪ್ಲಸ್ ಕಾಸ್ 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇದು ನೀವು ಹಾಫ್ ಆ್ಯಂಗಲ್ಸ್ ಫಾರ್ಮುಲಾನೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದಾಗಿತ್ತು. ಓಕೆ, ಡೈರೆಕ್ಟಾಗಿ ಹಾಫ್ ಆ್ಯಂಗಲ್ಸ್ ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ಬೇಡ ಸರ್, ಮಲ್ಟಿಪಲ್ ಆ್ಯಂಗಲ್ಸಿಂದ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿಂದ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಓಕೆ ಐ ನೋ ದಟ್ ನನಗೆ ಆಲ್ರೆಡಿ ಪ್ರೀವಿಯಸಲ್ಲಿ ಕಂಡುಹಿಡ್ಕೊಂಡಿದ್ದೀನಿ ವಾಟ್ ಈಸ್ ಕಾಸ್ ಎಕ್ಸ್ ವ್ಯಾಲ್ಯೂ, ಇಟ್ ಈಸ್ ಮೈನಸ್ 3/5. ಸೊ ದೇರ್ ಫೋರ್ ಐಲ್ ಗೆಟ್ 1 ಡೈರೆಕ್ಟ್ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ 3/5 divided by 2, this is nothing but cos square x by 2. So ಇಲ್ಲೇನು ಮಾಡಿದೆ, ಯು ಕ್ಯಾನ್ ರೈಟ್ ಯೂಸಿಂಗ್ ಈಕ್ವೇಷನ್ ಯಾವುದು 3. ಫರ್ದರ್ ಸಿಂಪ್ಲಿಫೈ ಮಾಡಿ 1 ಮೈನಸ್ 3/5 ಎಲ್ ಸಿ ಎಮ್ ತಗೊಂಡು ಸಾಲ್ವ್ ಮಾಡೋದಾದರೆ ಯು ವಿಲ್ ಬಿ ಗೆಟಿಂಗ್ 2/5 ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಓಕೆ, ಸೊ ಇದನ್ನು ನೀವು ಇಲ್ಲಿ ತೊಗೊಂಡು ಕ್ಯಾನ್ಸಲ್ ಮಾಡೋದಾದರೆ ಆ್ಯಕ್ಚುಲಿ 2 and 2 ಕ್ಯಾನ್ಸಲ್ ಆಗುತ್ತೆ, ಬೇಕಾದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿ. 2 ಡಿವೈಡೆಡ್ ಬೈ 2 ಇಂಟು 5 ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ 2 and 2 ಗೆಟ್ಸ್ ಕ್ಯಾನ್ಸಲ್ಸ್, ದೇರ್ ಫೋರ್ 1/5 ವಿಲ್ ಬಿ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಅರ್ಥವಾಗ್ತಿದೆಯಲ್ಲ? ದೇರ್ ಫೋರ್ ಆ್ಯಕ್ಚುಲಿ ಐ ವಿಲ್ ಗೆಟ್ ಕಾಸ್ ಆಫ್ ಎಕ್ಸ್ ಬೈ 2
ವಿಲ್ ಬಿ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1/5 ಆಗುತ್ತೆ. ಸೊ ಇದು ಹೇಗಿದ್ರು ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ದಿಸ್ ಇಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ 1/√5. ಯಾಕೆಂದರೆ ರೂಟ್ 1 ವ್ಯಾಲ್ಯೂ 1 ಆಗಿರುತ್ತೆ. ಅರ್ಥವಾಗ್ತಿದೆಯಲ್ಲ? ಈಗ ಮತ್ತೆ ಕಾಸ್ ಆಫ್ ಎಕ್ಸ್ ಬೈ ಟು ನಾನು ಫಸ್ಟ್ ಹೇಳಿದ್ದೀನಿ ಪಾಸಿಟಿವ್ ಆಗಿರಬೇಕು ಅಂತ. ಸೊ ದೇರ್ ಫೋರ್ ನಾನೇನು ಬರ್ಕೊಳ್ತೀನಿ ಅಂದರೆ ಐ ಕ್ಯಾನ್ ಜಸ್ಟ್ ಟೇಕ್ cos of x by 2 value is nothing but just the positive value, which is nothing but 1/√5 and frame it. So cos of x sin of x by 2 ಸಿಕ್ತು, cos of x by 2 ಸಿಕ್ತು. ಸೊ tan of x by 2ಗೂ ಮತ್ತೆ ಇಷ್ಟೇ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. The next process is very very easy. So kindly follow the steps. ಸೊ ಕಾಸ್ ಆಫ್ ಎಕ್ಸ್ ಬೈ ಟು ಸೈನ್ ಆಫ್ ಎಕ್ಸ್ ಬೈ ಟು ಸಿಕ್ಕಾದ್ಮೇಲೆ ನನಗೆ ಟ್ಯಾನ್ ಆಫ್ ಎಕ್ಸ್ ಬೈ ಟು ಆರಾಮಾಗಿ ಸಿಗುತ್ತೆ. ಬಿಕಾಸ್ ಐ ನೋ ದಟ್ ಟ್ಯಾನ್ ಟೀಟಾ ಇಸ್ ನಥಿಂಗ್ ಬಟ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಕರೆಕ್ಟ್ ತಾನೆ? ಸೊ ಟ್ಯಾನ್ ಆಫ್ ಎಕ್ಸ್ ಬೈ ಟು is actually nothing but sine of x by 2 divided by cos of x by 2. Okay, this is nothing but sin x by 2 value ಏನು 2 divided by root 5 divided by cos x by 2 value ಏನು 1 divided by root 5. So simplify ಮಾಡಿದ್ರೆ ಈ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. So 2 divided by 1 ಆಗುತ್ತೆ. That is simply 2. Okay, therefore from this I get the final result ಏನಂದರೆ tan x by 2 value, this is equal to 2. Okay, so this will complete the solution for this question. So ಸ್ವಲ್ಪ ಪ್ರೊಸೀಜರ್ ಇದೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಈ ಥರ ಕ್ವೆಶ್ಚನ್ ಎಕ್ಸಾಮಲ್ಲಿ ಕೊಟ್ಟರೆ ನೀಟಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ದಟ್ ಟು ಇಟ್ ವುಡ್ ಬಿ ಅ 5 mark ಕ್ವೆಶ್ಚನ್. ಅರ್ಥವಾಗ್ತಿದೆಯಲ್ಲ? ಸೊ ಇದೇ ಥರ ಇನ್ನೂ 3 ಕ್ವೆಶ್ಚನ್ ಇದೆ, ಅದನ್ನು ನಾನು ಹೋಮ್ವರ್ಕ್ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರೊಸೀಜರ್ ಅರ್ಥ ಆಗಿದ್ದರೆ ಅದನ್ನು ನೀವೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಸಿಮಿಲರ್ ಕ್ವೆಶ್ಚನ್ಸ್ ಇದೆ, ಪ್ಲೀಸ್ ನೋಟ್ ಇಟ್ ಡೌನ್. ಸೊ ದೀಸ್ ಆರ್ ದ ಅಸೈನ್ಮೆಂಟ್ ಕ್ವೆಶ್ಚನ್ಸ್, ಹೋಮ್ವರ್ಕ್ ಕ್ವೆಶ್ಚನ್ಸ್. ಫೈಂಡ್ sin x by 2, cos x by 2 and tan x by 2 if. ಸಿಮಿಲರ್ ಮಾಡಿ. cos x is equal to -1/3, x lies in third quadrant. sin x is equal to 1/4, x lies in second quadrant. tan x is equal to 3/4. pi to 3π/2 ಅಂದರೆ ನೆನ್ಪು ಮಾಡ್ಕೊಳ್ಳಿ, ಪೈ ಅಂದರೆ 180, 3π/2 ಅಂದರೆ 270. ಸೊ 180 to 270 ಅಂದರೆ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಸಿಮಿಲರ್ನ ನೀವೇ ಅಸೈನ್ಮೆಂಟು ಮಾಡಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಇದರ ಜೊತೆಗೆ ಇನ್ನೂ ಒಂದಷ್ಟು ಎಕ್ಸಸೈಸ್ ಕ್ವೆಶ್ಚನ್ಸ್ ಎಲ್ಲ ನಿಮಗೊಂದಷ್ಟು ಹೋಮ್ವರ್ಕ್ ಕ್ವೆಶ್ಚನ್ಸ್ ಕೊಡ್ತೀನಿ. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಸಾಧ್ಯವಾದರೆ ನೀವೇ ಟ್ರೈ ಮಾಡಿ. ಓಕೆ, ಈ ಕೊಡುವಂಥ ಕ್ವೆಶ್ಚನ್ನ ನೀವು ಸಾಲ್ವ್ ಮಾಡೋದಾದರೆ ಟ್ರಿಗ್ನೋಮೆಟ್ರಿಯಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತೀರಾ ಅಂತ ನಾವು ನಂಬೋದು. ಓಕೆ, ಸೊ ಪ್ಲೀಸ್ ನೋಟ್ ಡೌನ್ ದ ಕ್ವೆಶ್ಚನ್ಸ್ ಆ್ಯಂಡ್ ವಿ ಕ್ಯಾನ್ ಕಂಪ್ಲೀಟ್ ದಿ ವಿಡಿಯೋ. ಸೊ ಡಿಯರ್ ಸ್ಟೂಡೆಂಟ್ಸ್, these are the 7 ಚಾಲೆಂಜಿಂಗ್ ಕ್ವೆಶ್ಚನ್ಸ್ ಯು ಕ್ಯಾನ್ ಟ್ರೈ ಬೈ ಯುವರ್ ಓನ್ ಸೆಲ್ಫ್. ಇನ್ ಕೇಸ್ ನೀವು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರಿ ಅಂದರೆ ನೀವೇ ಅನ್ಕೋಬೋದು ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಪಂಟ್ರುಗಳು ಅಂತ. ಓಕೆ, ವೆಲ್ ಐ ಥಿಂಕ್ ದಿಸ್ ಇಸ್ ದಿ ಎಂಡ್ ಆಫ್ ದಿ ಸೆಷನ್. ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ದಟ್ ವಿಲ್ ಗಿವ್ ಎನ್ ಎನರ್ಜಿ ಬೂಸ್ಟರ್ ಫಾರ್ ಅಸ್. ಓಕೆ, ಸೊ ನಿಮ್ಮ ಒಂದು ಪ್ರತಿಕ್ರಿಯೆ, ಅಭಿಪ್ರಾಯ, ಇಟ್ ವುಡ್ ಬಿ ವೆರಿ encouraging for us. Okay, well students, that's all we have for this chapter. So this will complete the chapter of trigonometry. Okay, hopefully you have understood all the concepts in detail. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ, ಅವ್ರಿಗೂ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಗಿರಲಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. We will meet again in the next video with the next chapter. Okay, until then, take care of your health. God bless you all and bye.